ಅನೂರ್ಜಿತಗೊಂಡಿದ್ದಂತಹ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ ಅವರ ಸದಸ್ಯತ್ವವನ್ನು ಮತ್ತೆ ಊರ್ಜಿತಗೊಳಿಸಲಾಗಿದೆ. ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಭಾಗ್ಯಮ್ಮ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಇದು ನನಗೆ ಸಿಕ್ಕಂತಹ ಗೆಲುವು ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಜೆಡಿಎಸ್ ಪಕ್ಷದವರು ನನ್ನ ಮೇಲೆ ಸದಸ್ಯತ್ವದ ರದ್ದನ್ನ ಮಾಡಲು ಅರ್ಜಿಯನ್ನು ಸಲ್ಲಿಸಿದ್ರು. ಕಾಂಗ್ರೆಸ್ ಪಕ್ಷದ ಬ್ಯಾನರ್ನಲ್ಲಿ ನಮ್ಮ ಭಾವಚಿತ್ರ ಹಾಕಿದ್ದರಿಂದ ತುಮಕೂರು ಜಿಲ್ಲಾಧಿಕಾರಿ ಅವರಿಗೆ ಸದಸ್ಯತ್ವ ರದ್ದನಗೊಳಿಸುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು. ನಂತರ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ರು. ಇದರಿಂದ ಮತ್ತೆ ಇದು ಜಾರಿಗೊಳಿತು. ನಾನು ಪಕ್ಷಾಂತರ ಮಾಡಿದ್ದೇನೆ ಅಂತ ಹೇಳಿ ಈ ಹಿಂದೆ ಇದ್ದಂತಹ ಜಿಲ್ಲಾಧಿಕಾರಿ ಪಾಟೀಲ್ ಅವರು ನನ್ನ ಸದಸ್ಯತ್ವವನ್ನು ರದ್ದು ಮಾಡಿದ್ರು. ಈಗ ಸತ್ಯಕ್ಕೆ ಸಾವಿಲ್ಲ ಎನ್ನುವುದು ಸಾಬೀತಾಗಿದೆ ಅಂತ ತಿಳಿಸಿದ್ದಾರೆ. ನನ್ನ ವೈಯಕ್ತಿಕ ಕಾರಣದಿಂದ ಅವತ್ತು ಗೈರಾಜರಾಗಿದ್ದೇನೆ. ಆಗ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ನನ್ನ ಮೆಂಬರ್ಶಿಪ್ ಅಂದರೆ ಸದಸ್ಯತ್ವವನ್ನು ಕಳೆಯೋದಕ್ಕೆ ಕೆಲವರು ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಕೇಸನ್ನು ಹಾಕಿರ್ತಾರೆ. ಅದರಂತೆಯೇ ನನ್ನ ಈ ಸದಸ್ಯತ್ವವನ್ನು ಆಗಿದ್ದಂತಹ ಜಿಲ್ಲಾಧಿಕಾರಿಗಳಾದಂತಹ ವೈಎಸ್ ಪಾಟೀಲ್ ಸಾಹೇಬರು ನನ್ನ ಸದಸ್ಯತ್ವವನ್ನು ರದ್ದು ಮಾಡಿದ್ರು. ಆಗ ತುಂಬ ಮನಸ್ಸಿಗೆ ನೋವಾಗುತ್ತೆ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ದಂಗಾಗುತ್ತೆ. ಆಗ ನಮಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರು ಸದ್ಯಕ್ಕೆ ಸಾವಿಲ್ಲ, ಒಳ್ಳೇದಾಗಿ ಆಗುತ್ತೆ, ಹೆದರಬೇಡಮ್ಮ, ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಧೈರ್ಯ ತುಂಬಿ ನಮಗೆ ನ್ಯಾಯಾಲಯಕ್ಕೆ ಅಪೀಲ್ ಹೋದಂತೆ ನಮಗೆ ವಿಷಯವನ್ನು ತಿಳಿಸ್ತಾರೆ. ಆಗ ನಾವು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದಾಗ ನ್ಯಾಯಾಲಯದಲ್ಲಿ ನಮಗೆ ಸದಸ್ಯತ್ವ ಮುಂದುವರಿಯುವಂತೆ ಕೋರ್ಟ್ ನಮಗೆ ಆದೇಶವನ್ನು ಹೊರಡಿಸುತ್ತೆ. ಅದೇ ರೀತಿಯಾಗಿ ಅಲ್ಲಿಂದ ಇಲ್ಲಿನ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಪ್ರತಿಯನ್ನು ಕಳಿಸ್ತಾರೆ. ಅಲ್ಲಿಂದ ಮತ್ತೆ ನಮ್ಮ ಪಟ್ಟಣ ಪಂಚಾಯಿತಿಗೆ ನನ್ನ 9ನೇ ವಾರ್ಡಿನ ಸದಸ್ಯತ್ವವನ್ನು ಮುಂದುವರಿಸುವಂತೆ ಆದೇಶವನ್ನು ಹೊರಡಿಸಿ ಮತ್ತೆ ಇಂದು ನನ್ನ ಸದಸ್ಯತ್ವ ನನಗೆ ಸಿಕ್ಕಿದೆ. ನನ್ನನ್ನು ಮತಗಳನ್ನು ಹಾಕಿ ಗೆಲ್ಲಿಸಿ ಬೆಂಬಲಿಸಿದಂಥ ನನ್ನ ಜನತೆಗೆ ಸೇವೆ ಮಾಡುವ ಭಾಗ್ಯ ಮತ್ತೆ ನನಗೆ ಸಿಕ್ಕಿದೆ. ಹಾಗೂ ಒಳ್ಳೆಯದಾಗುತ್ತೆ, ಸತ್ಯಕ್ಕೆ ಸಾವಿಲ್ಲ ಅನ್ನೋದು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಹೇಳಕ್ಕಾಗೋದಿಲ್ಲ, ಮಾಡಿದ್ರು ಮಾಡಿರ್ಬೋದು. ನಾನು 4 ವರ್ಷ ಮುಗ್ದಿದ್ರು ಸಮೇತ ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೀನಿ ಸರ್. ನಾನು ಯಾವುದನ್ನು ನಿಲ್ಲಿಸಿಲ್ಲ. ನನ್ನ ಕೈಲಾದಷ್ಟು ನಾನು ಜನರಿಗೆ ಏನು ಸಹಾಯ ಮಾಡಬೇಕು, ಏನು ಸೇವೆ ಸಲ್ಲಿಸಬೇಕು ಅದು ಸಲ್ಲಿಸ್ತಾನೆ ಇದ್ದೀನಿ ಸರ್. ನಿಮ್ಮ ಪರವಾಗಿ ಆಗಿದೆ ಆದೇಶ, ತುಂಬಾ ಖುಷಿ ಆಗ್ತಾ ಇರೋಂಥ ವಿಷಯ. ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರ ಆದೇಶದಂತೆ ಮತ್ತು ಏನಿವತ್ತು ಭಾಗ್ಯಮ್ಮ ಗಣೇಶ್ ಅವರ ಸದಸ್ಯತ್ವವನ್ನು ವೈಯಕ್ತಿಕ ಕಾರಣಗಳಿಂದ JDSನ ಎಲ್ಲ ಸದಸ್ಯರು ಸೇರಿ ವೈಯಕ್ತಿಕವಾಗಿ ಅವನ್ನ ಅನರ್ಹರನ್ನಾಗಿ ಮಾಡಿಸಿದ್ರು DC ಕೋರ್ಟ್ನಲ್ಲಿ. ಇವತ್ತು ಅದನ್ನು ಏನು ಅವರು ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟಿಂದ ಮತ್ತೆ ಒಂದು ಆದೇಶವನ್ನು ಮಾಡಿಸಿ ಮತ್ತೆ 9ನೇ ವಾರ್ಡ್ನ ಮೆಂಬರ್ ಆಗಿ ಭಾಗ್ಯಮ್ಮ ಗಣೇಶ್ ಅವರು ಮುಂದುವರಿಲಿ ಅಂತೇಳಿ ಆದೇಶ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ಆ ವಾರ್ಡ್ನಲ್ಲಿ ಕೆಲಸ ಮಾಡಲಿ, ಒಳ್ಳೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವ್ರ ಮೆಂಬರ್ಶಿಪ್ಪು ಹೋಯ್ತು ಅಂತಲೂ ಕೂಡ ಯಾವತ್ತೂ ಅವ್ರ ಮನೇಲಿಲ್ಲ, ವಾರ್ಡ್ನಲ್ಲಿ ಓಡಾಡ್ತಾ ಇದ್ದಾರೆ, ಜನಗಳ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಾ ಇದ್ದಾರೆ, ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.